ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಕೆಆರ್ ಪೇಟೆಯ ಬೆಂಗಳೂರಿನ ಕಾಟನ್ ಪೇಟೆಯ ಪುರಾಣ ಪ್ರಸಿದ್ಧ ಶ್ರೀ ವರಪ್ರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕುಂಭಾಭಿಷೇಕ ಪ್ರತಿಷ್ಠಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ವರಪ್ರದ ಆಂಜನೇಯ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ಮತ್ತು ಸ್ಥಳೀಯ ಭಕ್ತಾದಿಗಳ ಸಹಕಾರದಲ್ಲಿ ದೇಗುಲ ಭವ್ಯವಾಗಿ ಜೀರ್ಣೋದ್ಧಾರವಾಗಿತ್ತು. 3 ದಿನಗಳ ಯಜ್ಞ, ಯಾಗಾದಿ, ಪೂಜೆ, ಹೋಮ ಕಾರ್ಯಕ್ರಮಗಳು ನಡೆದಿದೆ. ಶ್ರೀ ವರಪ್ರದ ಆಂಜನೇಯ ಸ್ವಾಮಿ ದೇಗುಲ ದೇವಾಲಯದ ಕುಂಭಾಭಿಷೇಕ ಪ್ರತಿಷ್ಠಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. 3 ದಿನಗಳ ಕಾಲ ಯಜ್ಞ, ಯಾಗಾದಿ, ಪೂಜೆ, ಹೋಮ ಹವನ ಕಾರ್ಯಗಳು ನಡೆದಿದ್ದಾವೆ. ವಿಭಾವಸೋಹ ಅನಂತ ಪುಣ್ಯಫಲದಂ ಅಧಶಾಂತಿಂ ಪ್ರಯಚ್ಛವೇ. ಇಲ್ಲಿರೋವಂಥ ಆಂಜನೇಯ ಸ್ವಾಮಿ ವಿಗ್ರಹ ಬಂದು ವ್ಯಾಸರಾಯರ ಪ್ರತಿಷ್ಠಾಪನೆ. ಅಂದರೆ ನಮಗೆ ವ್ಯಾಸರಾಯರ ಪ್ರತಿಷ್ಠಾಪನೆ ಅಂದರೆ ನಮ್ಗೆ ಏನು ಅನಿಸುತ್ತೆ ಅಂದರೆ ಅದರಲ್ಲಿ ಅಭಯ ಹಸ್ತ ಇರುತ್ತೆ ಆಂಜನೇಯ ಸ್ವಾಮಿಗೆ, ಹಾಗೆ ಸೌಗಂಧಿಕ ಪುಷ್ಪ ಇರುತ್ತೆ, ಆಮೇಲೆ ಬಾಲ್ಯದಲ್ಲಿ ಒಂದು ಗಂಟೆ ಇರುತ್ತೆ. ಸೊ ಇದೊಂದು ವಿಶೇಷವಾದ ದೇವಸ್ಥಾನ. ಇಷ್ಟು ದಿನ ನಮಗೆ ಇಲ್ಲಿ ವ್ಯವಸ್ಥೆಗಳಿರಲಿಲ್ಲ, ಹಾಗಾಗಿ ಜೀರ್ಣೋದ್ಧಾರ ಆಗಿರಲಿಲ್ಲ. ಈಗ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಶುರು ಮಾಡ್ಕೊಂಡ್ವಿ. ಒಂದು 4-5 ಜನ ನಮ್ಮ ಅಣ್ಣ ತಮ್ಮಂದರೆಲ್ಲ ಶುರು ಮಾಡ್ಕೊಂಡ್ವಿ. ನಮ್ಮ ದೊಡ್ಡವರ ಆಶೀರ್ವಾದದಿಂದ ಮಾಡಿದ್ಮೇಲೆ ದೇವಸ್ಥಾನ ಈಗ ನಾವು ಶುರು ಮಾಡಿದಾಗ ತುಂಬ ಚಿಕ್ಕದಾಗಿ ಒಂದು ಚೌಕಟ್ಟಲ್ಲಿ ಮಾಡಿಬಿಡೋಣ ಅಂದ್ಬಿಟ್ಟು ಶುರು ಮಾಡಿದ್ದು. ಇವತ್ತಿನ ದಿನ ಪ್ರತಿಯೊಂದು ವಿಗ್ರಹಗಳೇ ಆಗಲಿ, ಪ್ರತಿಯೊಂದು ದೇವಸ್ಥಾನದ ಕಟ್ಟಡನೇ ಆಗಲಿ, ಯಾವುದಕ್ಕೂ ಇಟಿಕೆಯಲ್ಲಿ ಕಟ್ಟಿರೋಂಥದ್ದು ಯಾವುದೂ ಇಲ್ಲ. ನಾನು ಈ ದೇವಸ್ಥಾನದಲ್ಲಿ 48ನೇ ಇಸ್ವಿಯಲ್ಲಿ ಕಾಲಿಟ್ಟಿದ್ದು. ಈ ಪೂಜೆ ಎಲ್ಲ ಮಾಡಿ ಆಮೇಲೆ ಬರ್ತಾ ಏನಾಗೋಯ್ತು, ಸೋರಕ್ಕೆ ಶುರು ಆಗೋದೇ ಶಾಕ್ ಹೊಡಿಯೋಕೆ ಅವಾಗೆಲ್ಲ ಸೇರಿ ಇದನ್ನೆಲ್ಲ ಹೊಡೆದಾಕಿ ಹುಡುಗರೆಲ್ಲ ಸೇರಿ ರಾತ್ರಿ ಹಗಲು ಸೇರಿ ಕಟ್ಟಿ ಇಷ್ಟು ಮಾತ್ರ ಮಾಡಿದೆ. ಇದು ಭಾಳ ಪುರಾತನ ಆಂಜನೇಯ ಇರೋದು. ಅದಕ್ಕೆ ಮೊದಲು ಈ ಕಡೆ ವಿನಾಯಕ ಆಮೇಲೆ ಇಟ್ಟಿದ್ದು, ಆ ಕಡೆ ಲಕ್ಷ್ಮಣ ಆಮೇಲೆ ಇಟ್ಟಿದ್ದು, ಆಮೇಲೆ ಈಗ ಎಲ್ಲ ಚೆನ್ನಾಗಿ ಮಾಡಿ ಜನ ಮಾಡಿ ವಿಷಯ ಎಲ್ಲರೂ ಹೇಳ್ತಾರೆ ನಮಗೆಲ್ಲ ನಡೀತಾ ಇದೆ, ಚೆನ್ನಾಗಾಯ್ತು ಅಂತ. ನಮಗೆ ಮಾತ್ರ ಚೆನ್ನಾಗಾಯ್ತು. ಆರೋಗ್ಯ ನನಗೆ 87.